ನಮಸ್ತೆ ಫ್ರೆಂಡ್ಸು. ಸ್ನೇಹಿತರೆ, ಜೀವನದಲ್ಲಿ ನಾವು ಅಂದುಕೊಳ್ಳೋದೇ ಒಂದು, ಆಗೋದೇ ಒಂದು. ಹಾಗಂತ ನಾವು ಅಂದುಕೊಂಡಿದ್ದು ಆಗಬಾರ್ದು ಅಂತೇನಿಲ್ಲ. ಪ್ರಯತ್ನ ಪಟ್ಟರೆ ಆಗ್ಬೋದು. ಆದರೆ ನೋಡಿ, ಈಗ SLC PUC ರಿಸಲ್ಟ್ ಬಂತು. ನನ್ನ ಮಗನೇ ಹೇಳ್ತೀನಿ. ಅವನು ಈಗ 90% SLC 90% ತಕೊಂಡ. ಆದ್ರೆ ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ್ದು 75, 80 ಒಳಗೆ ಆಗ್ಬೋದು ಅಂತೇಳಿ. ಖಂಡಿತ ಖುಷಿಯಾಗಿದೆ. ಆದ್ರೆ ಎಕ್ಸ್ಪೆಕ್ಟ್ ಮಾಡಿದೆ ಒಂದು, ಆಗೋದೇ ಒಂದು ಅಂತ ಇದಕ್ಕೆ ಹೇಳೋದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಫ್ರೆಂಡ್ಸ್, ಇವತ್ತು ನಾನು ಒಂದು ಸೋಮೇಶ್ವರ ಬೀಚ್ಗೆ ಬಂದೆ. ಬೀಚ್ ಅಂದ ತಕ್ಷಣ ಗೊತ್ತಲ್ಲ, ಸುಂದರ ಸಂಜೆ, ತಂಪಾದ ಗಾಳಿ, ಸುತ್ತಲೂ ಒಂದು ಒಳ್ಳೆಯ ವಾತಾವರಣ. ಸೂರ್ಯ ತನ್ನ ಪಥವನ್ನು ಬದಲಾಯಿಸಿ ಪಶ್ಚಿಮ ದಿಕ್ಕಿನತ್ತ ಪ್ರಯಾಣ ಬೆಳೆಸಿದ. ಆಗ ಸುತ್ತಲೂ ನೋಡ್ತಾ ಇರುವಾಗ ಎಲ್ಲರಿಗೂ ಅನ್ಸದ ಹಾಗೆ ಏನಾದ್ರು ತಿನ್ಬೇಕು ಅಂತೇಳಿ ಅಲ್ವಾ. ಸೊ ನಾ ಹೀಗೆ ನೋಡ್ತಾ ಇರುವಾಗ ಅಲ್ಲೊಂದು ಹುಡುಗಿ ಹುಡುಗಿ ಅಂದ ತಕ್ಷಣ ನಮ್ಗೆ ಫಸ್ಟ್ ಗೊತ್ತಿರ್ಲಿಲ್ಲ. ಹೀಗೆ ನೋಡ್ತಾ ಇರುವಾಗ ಎಲ್ಲೋ ಮುಖ ನೋಡಿದ ಹಾಗೆ ಅನ್ಸಿತು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಓದಿದ್ದೆ, ಸೋಮೇಶ್ವರ ಬೀಚದಲ್ಲಿ ತುಂಬಾ ಚೆನ್ನಾಗಿ ಮಸ್ಕಾ ಬನ್ ರೆಡಿ ಮಾಡ್ತಾರೆ ಅಂತೇಳಿ. ನಾನು ತಕ್ಷಣ ಜಾಗೃತನಾಗಿ ಅವ್ರನ್ನ ಮಾತಾಡಿಸಿದೆ. ಕೇಳಿ, ನೀವು ಒಂದು ಡಿಫ್ರೆಂಟ್ ಆಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಲ್ಲ, ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಯ್ತಂದ ಅಥವಾ ಇದರಲ್ಲಿ ಖುಷಿ ಸಿಕ್ತು ಅಂತ? ಮೇನ್ ಥಿಂಗ್ ಅದು, ಯಾಕಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ನಾವು ಯಾವ್ದೇ ವರ್ಕ್ ಮಾಡ್ಬೇಕಾದ್ರೂ. ಸೊ ಇಲ್ಲಿ ನನ್ಗೆ ಆ ಸಮಾಧಾನ ಇದೆ, ನೆಮ್ಮದಿ ಇದೆ. ಹಾಗಾಗಿ ಇದೇ ಬೆಟರ್ ಅಂತ ಅನಿಸ್ತಾ ಇದೆ. ಎಸ್, ನಾವು ಯಾವುದೇ ಕೆಲಸ ಮಾಡಲಿ ಖುಷಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡಬೇಕು. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಕೆಲಸ ಮಾಡಬೇಕು. ಎಸ್ ಸ್ನೇಹಿತರೆ, ನಮಸ್ಕಾರ. ನಾನು ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ವಿಡಿಯೋ ಗಮ್ಮತ್ತಾಗಿದೆ. ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದ್ರೆ ಅವರ ಇನ್ಸ್ಪಿರೇಷನ್ ಮಾತುಗಳು ನಿಮ್ಮ ಜೀವನಕ್ಕೂ ಕೂಡ ಉಪಯೋಗ ಆಗ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಯ್ತಾ? ಹಾಗೆ ವಿಡಿಯೋಕ್ಕೊಂದು ಲೈಕ್ ಇರಲಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಚೇತನ ರಾವ್ ಇತ್ತೀಚೆಗೆ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಯಾಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಅಷ್ಟಕ್ಕೂ ಮೊದಲು ಏನ್ ಮಾಡ್ತಾ ಇದ್ರು, ಮತ್ತೆ ಇತ್ತೀಚಿನ ಯಂಗ್ಸ್ಟರ್ಸ್ಗೆ ಅವರು ಏನ್ ಹೇಳ್ತಾರೆ, ಎಲ್ಲವನ್ನ ಅವರ ಬಾಯಿಂದ ಕೇಳೋಣ. ಇಲ್ಲಿ ಇವರು ಮಾಡ್ತಾ ಇರುವ ಚಾಕ್ಲೇಟ್ ಫ್ಲೇವರ್ ಮಸ್ಕಾಬನ್ ಅಂಡ್ ವೆನಿಲಾ ಫ್ಲೇವರ್ ಮಸ್ಕಾಬನ್ ಕಸ್ಟಮರ್ಸ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ. ನಾವು ಅವರನ್ನು ಕೂಡ ಮಾತನಾಡಿಸಿದ್ವಿ. ಎಲ್ಲಕ್ಕೂ ಮೊದಲು ಇಲ್ಲಿ ಟೀ ಕುಡಿದು ಬಿಡೋಣ ಅಂತ ನಾನು ಇಷ್ಟಪಟ್ಟೆ. ಯಾಕಂದ್ರೆ ಅದ್ಭುತವಾದ ಮಸಾಲಾ ಟೀ ಜೊತೆಗೆ ಇವರು ಮಾಡ್ತಾರೆ ಇದ್ದು ಚಾಕ್ಲೇಟ್ ಫ್ಲೇವರ್ ಮಸ್ಕಾಬನ್ ಉಂಟಲ್ಲ, ಅದನ್ನ ತಿಂತ ನಾನು ಹೇಗಿದೆ ಒಂದು ಟೇಸ್ಟ್ ಅಂತ ಹೇಳ್ತಾ ನಾನು ಅವ್ರನ್ನ ಮಾತಾಡಿಸಿದೆ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಂಗ್ಸ್ಟರ್ಸ್ಗೆ ಒಂದು ಇಂಜಿನಿಯರು ಅಥವಾ ಡಾಕ್ಟರ್ ಮೆಡಿಕಲ್ ಫೀಲ್ಡಿಗೆ ಹೋಗಿದ್ಮೇಲೆ ಅಲ್ಲಿ ಏನು ಮಾಡ್ತಾರೆ, ಅವರಿಗೆ ಆ ಕೆಲಸ ಒತ್ತಡನ ಖುಷಿಯಿಂದ ಮಾಡ್ತಾರೆ ಏನು ನೋಡಲ್ಲ. ಲ್ಯಾಕ್ ಅಟ್ಲೆಸ್ ಸ್ಯಾಲರಿ ಬರುತ್ತೆ ಅಷ್ಟೇ ಅಲ್ವಾ. ಫಸ್ಟ್ ಆಫ್ ಆಲ್ ನಾನು ಇವರು ಮಾಡಿರೋ ಚಾಕ್ಲೇಟ್ ಫ್ಲೇವರ್ ಮಸ್ಕಾಬನ್ ತಿಂದೆ, ಸೂಪರ್ ಆಗಿತ್ತು. ಟೈಮ್ ಟೀ ಕೂಡ ಇರುತ್ತೆ, ಟೀ ಜೊತೆಗೆ ಬಂದು ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಹೊತ್ತಿಗೆ ಒಂದು ಟೀ ಟೈಮ್ ಇಲ್ಲಿ ಬಂದ್ರೆ ತಗೊಂಡು ತಿನ್ಬೋದು. ಅಷ್ಟೇ ಅಲ್ಲ, ಇದರ ಜೊತೆಗೆ ಜ್ಯೂಸ್ ಕೂಡ ರೆಡಿ ಮಾಡ್ತಾ ಇದ್ರೆ, ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದಂತೆ. ಬಹಳ ಚೆನ್ನಾಗಿರುತ್ತೆ. ಟೀ ಯಾರಿಗೆ ಬೇಡುವ, ಜ್ಯೂಸ್ ಈ ಒಂದು ಸಮ್ಮರ್ ಟೈಮಲ್ಲಿ ಜ್ಯೂಸೇ ಚೆನ್ನಾಗಿರುತ್ತೆ. ಸೊ ನಾನು ಜ್ಯೂಸೇ ಟೇಸ್ಟ್ ಮಾಡಿದೆ, ಮಾತೇ ಇಲ್ಲ ಫ್ರೆಂಡ್ಸ್, ಸೂಪರ್ ಆಗಿತ್ತು. ಅಂಡ್ ಬನ್ನಿ ಫ್ರೆಂಡ್ಸ್, ಈಗ ಅವ್ರನ್ನ ಮಾತಾಡಿಸುವ. ಯಾಕೆ ಈ ಫೀಲ್ಡ್ಗೆ ಬಂದ್ರು, ನೀವು ಏನು ಮಾಡ್ತಾ ಇದ್ರಿ ಫಸ್ಟ್ಗೆ, ಏನ್ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇದ್ರಾ ಅಥವಾ IT ಫೀಲ್ಡ್ ಅಲ್ಲಿ ಇದ್ರಾ, ನಾ ಮಾತಾಡ್ಸುವ ಅವ್ರನ್ನ. ಮತ್ತೆ ಏನೆಲ್ಲ ಫುಡ್ ರೆಡಿ ಮಾಡ್ತಾರೆ ಅಂತ. ಚೇತನ ರಾವ್ ಮಸ್ಕಾ ಬನ್ ಮೇಕರ್, ಸೂಪರ್. ಸೊ ಬನ್ನಿ ಮಾತಾಡ್ಸುವ. ಹಾಯ್. ಹಾಯ್ ಮ್ಯಾಮ್, ಹೌ ಆರ್ ಯು? ಐ ಆಮ್ ಗುಡ್. ಸೊ ನಿಮ್ಮ ಒಂದು ವಿಡಿಯೋನ ನಾನು ಇದರಲ್ಲಿ ನೋಡಿದೆ, ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಸೊ ನಿಮ್ಮನ್ನು ಒಮ್ಮೆ ಮಾತಾಡುವ ಅಂತೇಳಿ ಬಂದೆ. ಸೊ ಮೇಡಮ್, ನನಗೆ ಖುಷಿ ಆಗ್ತಾ ಇದೆ. ನೀವು ಮೊದಲು ಮಾಡ್ತಾ ಇರುವ ಕಾರ್ಪೊರೇಟ್ ಫೀಲ್ಡ್, IT ಫೀಲ್ಡ್ ಇದೆಲ್ಲವನ್ನ ಬಿಟ್ಟು ಈ ಒಂದು ಕೆಲಸಕ್ಕೆ ಬಂದಂತೆ, ಹೌದಾ? ಹೌದು ಮ್ಯಾಮ್, ನಾನು ಕಾರ್ಪೊರೇಟ್ ಗೆ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಅದ್ ಬಿಟ್ಟು ನಾನೀಗ ಓನ್ ಆಗಿ ನಂದೇ ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? ನಾನು ಒಂದು ಮಸಾಲಾ ಟೀ ಬನ್ ಮಸ್ಕಾದಿಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇವಾಗ ಪೇಸ್ಟ್ರಿ, ಕೇಕ್, ಸ್ಪ್ರೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಜೊತೆ ಕೋಕಮ್ ಜ್ಯೂಸ್ ಕೂಡ ಇಟ್ಕೊಂಡಿದ್ದೀನಿ. ಸ್ಪೆಷಲ್ ಏನು? ಈಗ
ಒಂದು ಬನ್ ಮಾಡ್ತಿದೀನಿ ಅಂತ ಹೇಳಿದ್ರಲ್ಲ, ಸೊ ಅದರ ಒಂದು ಸ್ಪೆಷಲ್ ಏನು? ಮಾಮೂಲಿ ಬನ್ನಿಗೂ ನೀವು ಮಾಡೋದು ಸ್ಪೆಷಲ್ ಏನು? ಇದ್ರಲ್ಲಿ ಏನಿದೆ ಅಂದ್ರೆ ಇದು ಕೇರಳದಲ್ಲಿ ಒಂದ್ಸಲ ಫೇಮಸ್ ಆಗಿತ್ತು, ಬನ್ ಮಸ್ಕಾ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ನಾನ್ ಏನ್ ಮಾಡ್ತಿದ್ದೀನಿ, ವೆನಿಲಾ ಫ್ಲೇವರ್ ಜೊತೆ ಚಾಕ್ಲೇಟ್ ಒಂದು ಎಕ್ಸ್ಟ್ರಾ ಫ್ಲೇವರ್ ಇಟ್ಕೊಂಡಿದ್ದೀನಿ. ಸೊ ಇದು ಕಸ್ಟಮರ್ಸ್ ತುಂಬಾ ಇಷ್ಟ ಪಡ್ತಿದ್ದಾರೆ, ರಿಪೀಟ್ ಆಗಿ ಕಸ್ಟಮರ್ ಬರ್ತಾ ಇದ್ದಾರೆ. ಇವನ್ ಮಸಾಲಾ ಟೀ ಕೂಡ ಅಷ್ಟೇ, ಪರ್ಮನೆಂಟ್ ಕಸ್ಟಮರ್ ಆಗಿದ್ದಾರೆ. ಅದಕ್ಕೆ ಅಂದ್ರೆ ಫೀಡ್ಬ್ಯಾಕ್ ಚೆನ್ನಾಗಿದೆ. ಸೊ ನೀವೊಂದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಅದನ್ನ ಯಾಕೆ ಬಿಟ್ಟು ಬಂದ್ರಿ? ಏನು ತೊಂದರೆ ಆಯ್ತು? ಇದೇ ಯಾಕೆ ನಿಮಗೆ ಇಷ್ಟ ಆಯ್ತು? ಆಕ್ಚುಲಿ ನಾನು ವರ್ಕ್ ಮಾಡ್ತಿದ್ದು ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ, ಹಾಸ್ಪಿಟಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೆ. ಅದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಅಲ್ಲಿ ಮತ್ತೆ ನನಗೆ ಟಾರ್ಗೆಟ್ ಪ್ರೆಷರ್ ಜಾಸ್ತಿ ಆಯ್ತು ಅಂತೇಳಿ ನಾನೇ ಓನ್ ಆಗಿ ಮಾಡ್ಕೊಳ್ಳೋಣ ಅಂತ ಒಂದು ಥಾಟ್ ಬಂತು. ಹಾಗಾಗಿ ಇದನ್ನ ಸ್ಟಾರ್ಟ್ ಮಾಡ್ಕೊಂಡು. ಸೊ ಈಗಿನ ಒಂದು ಜನರೇಷನ್ ಕೇಳಿದ್ರೆ, ಒಂದು IT ಕಂಪನಿ ಅಥವಾ ಒಂದು ಇಂಜಿನಿಯರ್ ಓದ್ಬೇಕಾ, ಒಂದು ಲಕ್ಷ ಗಟ್ಟಲೆ ಸ್ಯಾಲರಿ ಇರುತ್ತೆ, ಅದು ಸಿಕ್ಕಿದ್ರೆ ಸಾಕು, ಇದೆಲ್ಲ ಬೇಡ ಅಂತಾರೆ. ಬಟ್ ನೀವು ಒಂದು ಡಿಫ್ರೆಂಟ್ ಆಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಲ್ಲ, ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಯ್ತಂದ ಅಥವಾ ಇದರಲ್ಲಿ ಖುಷಿ ಸಿಕ್ತು? ಮೇನ್ ಥಿಂಗ್ ಅದು, ಯಾಕಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ನಾವು ಯಾವ್ದೇ ವರ್ಕ್ ಮಾಡ್ಬೇಕಾದ್ರೂ. ಸೊ ಇಲ್ಲಿ ನನ್ಗೆ ಆ ಸಮಾಧಾನ ಇದೆ, ನೆಮ್ಮದಿ ಇದೆ. ಹಾಗಾಗಿ ಇದೇ ಬೆಟರ್ ಅಂತ ಅನಿಸ್ತಾ ಇದೆ. ಸೊ ಈಗಿನ ಒಂದು ಯಂಗ್ ಜನರೇಷನ್ಗೆ ನೀವು ಏನ್ ಹೇಳ್ತೀರಿ? ಯಾವುದೇ ಕೆಲಸ ಆಗಿರ್ಲಿ, ನಾವು ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಓನ್ ಆಗಿ ಮಾಡ್ತಾ ಇರ್ಬೋದು, ಕಷ್ಟಪಟ್ಟು ಕೆಲಸ ಮಾಡಬಾರ್ದು, ಇಷ್ಟಪಟ್ಟು ಮಾಡ್ಬೇಕು. ಯಾವ್ದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಖುಷಿ ಇದೆ ಅಂತ ಕೆಲಸ ನಾವು ಚೂಸ್ ಮಾಡ್ಕೊಳ್ಬೇಕು. ಓಕೆ, ಕರೆಕ್ಟ್, ನೀವು ಹೇಳೋದು ಕರೆಕ್ಟೇನೆ. ಯಾಕಂದ್ರೆ ಒತ್ತಡದಲ್ಲಿ ಕೆಲಸ ಮಾಡೋದು ಕಷ್ಟನೇ. ಸೊ ಇದರಲ್ಲಿ ನೀವು ಸಾಕಷ್ಟು ಖುಷಿಯನ್ನ, ನೆಮ್ಮದಿಯನ್ನ ಕಂಡ್ಕೊಂಡಿದ್ದೀರಿ ಅಂತ ಅಲ್ವಾ? ಖಂಡಿತ. ಸೊ ಮುಂದಿನ ಒಂದು ಸ್ಟೆಪ್ ಏನು? ಆಕ್ಚುಲಿ ನನ್ಗೆ ಫುಡ್ ಟ್ರಕ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದ್ದಿದ್ದು. ಈಗ ನೆಕ್ಸ್ಟ್ ನೋಡುವ, ಇನ್ ಫ್ಯೂಚರ್ ಅಲ್ಲಿ ಫುಡ್ ಟ್ರಕ್ ಮಾಡ್ಲಿಕ್ಕೆ ನಂಗೆ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇದೆ. ಇದ್ರಲ್ಲೇ ಮುಂದೆ ನೆಕ್ಸ್ಟ್ ಆ ಒಂದು ಐಡಿಯಾದಲ್ಲಿ ಇದ್ದೀನಿ ನಾನು. ಸೊ ನಿಮ್ಗೆ ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಇದನ್ನೇ ಮಾಡ್ಬೇಕು ಅಂತ ಯಾಕೆ ಬಂತು? ಈಗ ಹಲವಾರು ಬೇರೆ ಬೇರೆ ತರ ಇದು, ಬಟ್ ಫುಡ್ ಈಗಿನ ಒಂದು ಇದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಅಂತ ಬಂತ? ಅದು ನನ್ಗೆ ಫುಡ್ ಇದಿಲ್ಲ ಅಂದ್ರೂ ಮನೇಲಿ ಅಡಿಗೆ ಅದು ಇದೆಲ್ಲ ಇಂಟ್ರೆಸ್ಟ್ ಇದೆ ನನ್ಗೆ, ಇಲ್ಲ ಅಂದ್ರೂ. ಸೊ ಏನಾದ್ರೂ ಹೊಸದೊಂದು ಟ್ರೈ ಮಾಡ್ಬೇಕು, ಮನೇಲಿ ಏನಾದ್ರೂ ಅಡಿಗೆ ಮಾಡೋದು, ಹೊಸ ರುಚಿನ ಟ್ರೈ ಮಾಡೋದೆಲ್ಲ ಇತ್ತು. ಹಾಗಾಗಿ ಇದನ್ನ ಒಂದು ಟ್ರೈ ಮಾಡಿ ನೋಡಿದೆ, ಚೆನ್ನಾಗ್ ಬಂತು. ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡಿದೆ. ಇದಕ್ಕೆ ಮನೆಯವರ ಸಪೋರ್ಟ್ ಅಥವಾ ನೀವೇನಾದ್ರು ಟ್ರೈನಿಂಗ್ ತಗೊಂಡಿದ್ದ? ಇಲ್ಲ, ಟ್ರೈನಿಂಗ್ ಏನ್ ತಗೊಳ್ಳಿಲ್ಲ, ಮನೆಯವ್ರ ಸಪೋರ್ಟ್ ಇದೆ. ಮತ್ತೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಮಡಿಕೇರಿಲಿ, ಅವಳು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ಲು. ಅವಳು ನನ್ಗೆ ಕಲ್ಸಿ, ನಾನು ಅದನ್ನ ಮನೇಲಿ ಟ್ರೈ ಮಾಡಿ ಮತ್ತೆ ಚೆನ್ನಾಗ್ ಬಂತು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಮಾಡಿದ್ದೆ. ಓಕೆ ಓಕೆ. ಇದು ಎಷ್ಟು ಸಮಯದಿಂದ ಮಾಡ್ತಾ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಡಿಸೆಂಬರ್ 21st ಗೆ ಸ್ಟಾರ್ಟ್ ಮಾಡಿರೋದು. ಒಂದು 3-4 ಮಂತ್ಸ್. ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಆಕ್ಚುಲಿ. ಯಾಕಂದ್ರೆ ನಾನು ಇದ್ರಲ್ಲಿ ಒಂದು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡ್ತಾ ಇಲ್ಲ, ಮತ್ತೊಂದು ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾನೆ. ಅದೆರಡು ಪ್ಲಸ್ ಪಾಯಿಂಟ್ ಇಲ್ಲಿ. ನನ್ಗೆ ಇದ್ರಲ್ಲಿ ಲಾಭ ಎಷ್ಟು ಬರುತ್ತೆ ಅಂತ ಕೇಳೋಕ್ಕಿಂತ ನಾನು ಕ್ವಾಲಿಟಿ ನೋಡ್ತಾ ಇದ್ದೀನಿ. ಹಾಗಾಗಿ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಜನರು ತುಂಬಾ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ, ಯಾಕಂದ್ರೆ ನೀವು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ. ಹೌದು. ಸೊ ಮುಂದಿನ ಒಂದು ಪ್ಲಾನ್? ಅದೇ, ನಂದು ಫುಡ್ ಟ್ರಕ್ ತಗೋಬೇಕು ಅಂತ ಇದೆ. ಅದು ನೋಡೋಣ ಇನ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ. ಎಸ್, ನಿಮ್ಮ ಕನಸು ಈಡೇರ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ಸಂಚನಾ ಕ್ರಿಯೇಷನ್ಸ್ ಇಂದ, ನಾನು ಯೂಟ್ಯೂಬರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇಲ್ಲಿ ಇವರು ಬನ್ನ ತಿಂತಾ ಇದ್ರು, ವೆನಿಲಾ ಯಾವ್ದು ಇದು? ವೆನಿಲಾ ಬನ್. ಹೇಗಿದೆ? ಚೆನ್ನಾಗಿದೆ. ಐ ಹ್ಯಾವ್ ಟ್ರೈಡ್ ದಿಸ್ ಡಚ್ ಚಾಕ್ಲೇಟ್ ಟ್ರೈ ಮಾಡಿ ಅಂತ ಹೇಳ್ತೇನೆ. ಇಟ್ಸ್ ರಿಯಲಿ ನೈಸ್. ನೀವು ಇಷ್ಟರೊಳಗೆ ಬಂದಿದ್ರಾ? ನೋ, ನಾನು ಇನ್ಸ್ಟಾಗ್ರಾಮ್ ರೀಲ್ ನೋಡೇ ಬಂದಿದ್ದು. ಎಸ್, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಬಂದಿತ್ತು, ಹಾಗಾಗಿ ನಾನು ಕೂಡ ಇವರನ್ನ ನೋಡಿದಾಗ ಗೊತ್ತಾಯ್ತು. ಸೊ ಬನ್ನಿ, ಹೇಗಿದೆ ಕೇಳಿದ್ರೆ ನೈಸ್ ಆಗಿದೆ ಅಂತ ಹೇಳಿದ್ರು. ಸೊ ಚೇತನ ಅವರಿಗೆ ಮುಂದಿನ ಪ್ಲಾನ್ ಏನಿದೆ ಅವರು ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ, ಹಾಗೆ ಇನ್ನಷ್ಟು ಐಟಮ್ಗಳು ಅವರು ತಂದು ಇಡೋ ಮುಖಾಂತರ ಕಸ್ಟಮರ್ ಇನ್ನಷ್ಟು ಬರಲಿ ಅಂತ ಹೇಳ್ತಾ, ಅಚಾನಕ್ ಆಗಿ ಶ್ರೀಶಾ ಕೋಆಪರೇಟಿವ್ ಸೊಸೈಟಿ ಒನ್ ಆಫ್ ದ ಡೈರೆಕ್ಟರ್ ಆದ ಗುರ್ರಾ ಸರ್ ಟೀ ಕುಡಿತಾ ಇದ್ರು. ನಾನು ಅವ್ರಿಗೆ ಕೇಳಿದೆ, ಸರ್ ಟೀ ಹೇಗಿದೆ ಅಂತ ಹೇಳಿ. ಟೀ ಹೇಗಿದೆ? ಮಸಾಲೆ ಟೀ ಅಂತ ಕೇಳಿದೆ, ಹೌದಾ? ಮಸಾಲೆ ಟೀ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಯಾವ್ದೆಲ್ಲ ಟೇಸ್ಟ್ ಮಾಡಿದ್ರಿ? ಬನ್ ವಿತ್ ನಮ್ಮ ವೆನಿಲಾ ಬನ್, ಅದು ತುಂಬಾ ಇಷ್ಟ ಆಯ್ತು ನನಗೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ನನ್ನ ಫೇವರೇಟ್ ಮಸಾಲೆ ಟೀ ತುಂಬಾ ಚೆನ್ನಾಗಿದೆ. ಎಲ್ಲರೂ ಟೇಸ್ಟ್ ಮಾಡ್ಬೇಕಿದ್ದನ್ನ. ಸೊ ಇನ್ನು ಇಲ್ಲಿ ಬರ್ಲಿಕ್ಕೆ ಪುನಃ ಬರ್ಲಿಕ್ಕೆ ಮನಸ್ಸು ಮಾಡ್ತೀನಿ. ಖಂಡಿತ ಸೋಮೇಶ್ವರ ಯಾವಾಗ ಬರ್ತೇನೆ ಅವಾಗ ಮೇಡಮ್ ಹತ್ರ
ಖಂಡಿತ ಬರ್ತೇನೆ. ಸರ್, ಇವರು ಮಾಡ್ತಾ ಇರೋ ಉದ್ಯೋಗ ಅಂದ್ರೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಈಗ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇವತ್ತಿನ ಯಂಗ್ಸ್ಟರ್ಸ್ ಗೆ ಅಥವಾ ಇವರಿಗೆ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ನಿಮ್ಮ ಸೊಸೈಟಿಯಿಂದ ಏನಾದ್ರೂ ಸಹಾಯ ಸಿಗಬಹುದಾ? ಸ್ನೇಹಿತರೆ, ಇಲ್ಲಿ ಏನಂತ ಹೇಳಿದ್ರೆ, ಚೇತನರವರಿಗೆ ನಾನು ಮೆಸೇಜ್ ಕೊಡೋಷ್ಟು ಏನಿಲ್ಲ. ಇನ್ಫ್ಯಾಕ್ಟ್ ಅವರೇ ಯೂತ್ಸ್ಗೆ ಮೆಸೇಜ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ನೂರಾರು ಜನ, ಸಾವಿರಾರು ಜನ ಬೇರೆ ಬೇರೆ ಡಿಗ್ರಿಗಳನ್ನು ತಗೊಂಡಿದ್ದಾರೆ, ಓದ್ತಾ ಇದ್ದಾರೆ. ಹೋದ್ಮೇಲೆ ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ. ಆದರೆ ಕೆಲಸ ಮಾಡೋಕ್ಕೆ ಶಕ್ತಿ ಇದ್ರೆ, ಆಸಕ್ತಿ ಇದ್ರೆ, ಶ್ರದ್ಧೆ ಇದ್ರೆ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಪ್ರತ್ಯಕ್ಷ ಸಾಕ್ಷಿ ನಾನು ನೋಡ್ತಿರೋಂಥದ್ದು ಚೇತನ್ ರಾವ್ ಅವರು. ಬಹಳ ಅದ್ಭುತವಾದಂಥ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಹೀಗಿರ್ಬೇಕು. ಸ್ಕೈ ಇಸ್ ದ ಲಿಮಿಟ್. ನಾವು ಪ್ರಯತ್ನ ಪಡ್ತಾ ಹೋದ್ರೆ ಏನ್ ಬೇಕಾದ್ರೆ ಸಾಧಿಸ್ಬೋದು ಅಂತ ಹೇಳಲಿಕ್ಕೆ ಪ್ರತ್ಯಕ್ಷ ಸಾಕ್ಷಿ ಚೇತನ್ ರಾವ್ ಅವರು. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಅವರು ಈ ಒಂದು ವ್ಯವಹಾರವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಲಿಕ್ಕೆ ಇಷ್ಟಪಡೋದಿದ್ರೆ ನಮ್ಮ ಸೊಸೈಟಿ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಿಂದ ಅವರಿಗೆ ಯಾವ ರೀತಿಯ ಸಹಾಯ ಬೇಕು ಆ ರೀತಿಯ ಸಹಾಯವನ್ನು ಕೊಡ್ಲಿಕ್ಕೆ ನಾವು ಖಂಡಿತ ತಯಾರಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಚೇತನ, ಕೇಳಿದ್ರಲ್ಲ, ಶ್ರೀಶಾ ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟರ್ ಗುರುರಾಜ್ ಸರ್ ಅವರು ನಿಮ್ಗೆ ಏನಾದ್ರೂ ಆರ್ಥಿಕವಾಗಿ ಸಹಾಯ ಬೇಕಾದ್ರೆ ಕೇಳ್ಬೋದು ಅಂತ ಹೇಳ್ತಾ ಇದ್ರೆ. ಯಾಕಂದ್ರೆ ನೀವು ಆಗ್ಲೇ ಹೇಳಿದಿ, ಆರ್ಥಿಕವಾಗಿ ಸ್ವಲ್ಪ ಸಹಾಯ ಇದ್ರೆ ನಾನು ಇನ್ನೂ ಸುಧಾರಿಸಬಹುದು ಅಂತ ಹೇಳಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಆಗ್ತಾ ಇದೆಯಾ? ಥ್ಯಾಂಕ್ ಯು ಸೋ ಮಚ್ ಸರ್. ಫ್ಯೂಚರ್ ಏನಾದ್ರೂ ನನಗೆ ಆ ತರ ಏನ್ ಅಗತ್ಯ ಬಂದ್ರೆ ನಾನು ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್. ಎಸ್ ಸರ್, ಥ್ಯಾಂಕ್ ಯು ಚೇತನ, ಥ್ಯಾಂಕ್ ಯು ಸೋ ಮಚ್. ಎಸ್ ಫ್ರೆಂಡ್ಸ್, ಇವರ ಒಂದು ಟೈಮಿಂಗ್ಸ್ ಈವ್ನಿಂಗ್ 4:30 to 7:30 ವರೆಗೆ ಮಾತ್ರ ಇರ್ತಾರೆ. ಅಷ್ಟರೊಳಗೆ ಇವರ ಎಲ್ಲ ಐಟಮ್ಗಳು ಖಾಲಿ. ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಸೆಲ್ಫ್ ಉದ್ಯೋಗ, ಅವರು ಆ ಕಾರ್ಪೊರೇಟ್ ಕಂಪನಿಯನ್ನ ಬಿಟ್ಟು ಈ ಒಂದು ಪುಟ್ಟ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಯೂತ್ಗೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಷ್ಟಪಟ್ಟು ಕೆಲಸ ಮಾಡಿ, ಕಷ್ಟಪಟ್ಟು ಅಲ್ಲ. ಅಂದ್ರೆ ಯಾವುದೇ ಕೆಲಸವನ್ನ ಇಷ್ಟಪಟ್ಟು ಮಾಡಿದ್ರೆ ಆ ಕೆಲಸ ಕಷ್ಟ ಆದ್ರೂ ನಮ್ಗೆ ಓಕೆ, ಆದ್ರೆ ಕಷ್ಟದಲ್ಲೇ ಕೆಲಸ ಮಾಡೋದು ಅದು ಇಷ್ಟ ಆಗೋದೇ ಇಲ್ಲ ಅಲ್ವಾ? ಸೊ ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ರಿ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೀನಿ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ನಮಸ್ತೆ.